ಇದೊಂದು ಭಾಳ ತಮಾಷೆಯಾದಂಥ ಪ್ರಸಂಗ. ರಿಚರ್ಡ್ ಫಿಲಿಪ್ಸ್ ಫೈನ್ಮನ್ ಅನ್ನುವಂಥವನು ವಿಜ್ಞಾನ ಪ್ರಪಂಚ ಕಂಡ ಅಸಾಮಾನ್ಯ ಪ್ರತಿಭೆ. ತನ್ನ ತಲೆಮಾರಿನ ವಿಜ್ಞಾನಿಗಳಲ್ಲಿ ದಂತಕಥೆಯಾಗಿ ಹೋದವರು ಫೈನ್ಮನ್. ಆತ ಭೌತಶಾಸ್ತ್ರದ ವಿದ್ಯಾರ್ಥಿಯಾಗಿ, ಪ್ರಾಧ್ಯಾಪಕ ಆಗಿ, ಸಂಶೋಧಕರಾಗಿ ಭಾಳ ದೊಡ್ಡ ಹೆಸರು ಮಾಡಿದವರು. 1965ರಲ್ಲಿ ಭೌತಶಾಸ್ತ್ರದ ನೊಬೆಲ್ ಪಾರಿತೋಷಕ ಪಡೆದವರು. ವಿಜ್ಞಾನಿಗಳು ಅನೇಕರಾಗಿ ಹೋಗಿದ್ದಾರೆ. ಆದರೆ ವಿಜ್ಞಾನವನ್ನು ರೋಚಕವಾಗಿ, ಸುಲಭವಾಗಿ, ಅತ್ಯಂತ ಆಕರ್ಷಕವಾಗಿ ಹೇಳುವಂಥ ಕಲೆ ಸಿದ್ಧಿಯಾಗಿದ್ದು ಫೈನ್ಮನ್ರಿಗೆ ಮಾತ್ರ. ನಾವು ನೋಡಿದ್ದೀವಿ, ತುಂಬ ತಿಳ್ಕೊಂಡಿರ್ತಾರೆ, ಹೇಳೋಕೆ ಬರಲ್ಲ. ಇನ್ನು ಕೆಲವರು ಹೇಳ್ತಾರೆ, ವಿಷಯ ಗಟ್ಟಿ ಇರೋಲ್ಲ. ಆದರೆ ಅವ್ರು ಎಷ್ಟು ಚಂದ ಪಾಠ ಅಂದರೆ, ಅವ್ರ ಕ್ಲಾಸ್ ಕೇಳೋದಕ್ಕೆ ತರಗತಿ ವಿದ್ಯಾರ್ಥಿಗಳ ಮಾತ್ರ ಅಲ್ಲ, ಬೇರೆ ಬೇರೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಬಂದು ಕೂತು ಕೇಳ್ತಾ ಇದ್ರಂತೆ. ಅದ್ಭುತ ಕಥೆಗಾರ. ಅವ್ರ ಉಪನ್ಯಾಸದ ಸರಣಿ, ವಿಡಿಯೋಗಳು, ಪುಸ್ತಕಗಳು ಇವತ್ತಿಗೂ ಕೂಡ ಪ್ರಮುಖ ಆಕರ ಆಗಿದ್ದಾವೆ. ಫಿಸಿಕ್ಸ್ ಪಾಠ ಮಾಡುವಂಥ ಯಾವುದೇ ಮೇಷ್ಟ್ರು ಅದನ್ನು ಓದದೆ ಹೋದರೆ ಅವ್ರ ಬದುಕು ಸಾರ್ಥಕ ಆಗಲ್ಲ ಅಂತ ನಾನು ನಂಬ್ಕೊಂಡವನು. ಫೈನ್ಮನ್ ಲೆಕ್ಚರ್ ಸೀರೀಸ್ ಅಂತ ಇದೆ. ಫೈನ್ಮನ್ ಕ್ಲಾಸಲ್ಲಿ ಪಾಠ ಮಾಡ್ತಿದ್ದನು ಹಾಗೆ ರೆಕಾರ್ಡ್ ಮಾಡ್ಕೊಂಡು ಪುಸ್ತಕ ಮಾಡಿದ್ದಾರೆ. ಅದ್ಭುತ ಪುಸ್ತಕಗಳು. ಫಿಸಿಕ್ಸನ್ನು ಕತೆ ಹೇಳ್ದಂಗೆ ಹೇಳೋದು ಹೇಗೆ ಅಂತ ಕಲಿಸಿದವರು ಫೈನ್ಮನ್. ರಿಚರ್ಡ್ ಫೈನ್ಮನ್ ಬರೆದಂಥದ್ದು ಫೈನ್ಮನ್ ಲೆಕ್ಚರ್ ಸೀರೀಸ್. ಅದ್ಭುತ ಅದೊಂದು. ಈ ಫೈನ್ಮನ್ನು ಬರೀ ಭೌತಶಾಸ್ತ್ರ ಮಾತ್ರ ಅಲ್ಲ, ತಮಾಷೆ, ಹಾಸ್ಯ, ತುಂಟಾಟ ಎಲ್ಲಕ್ಕೂ ಪ್ರಸಿದ್ಧರಾದವರು. ಅವ್ರು ಚಿಂತಿಸುವಂಥ ರೀತಿ, ನೇರ ಮಾತು ಎಲ್ಲವನ್ನು ಕಲಿಬೇಕು ಅಂತ ಆಸಕ್ತಿ. ಅವರು ವಿಶೇಷ ವ್ಯಕ್ತಿಯಾಗಿದ್ದರು. ಅವರ ಸೃಜನಶೀಲ ತುಂಟಾಟಗಳು ಯಾರನ್ನಾದರೂ ಫಜೀತಿ ಮಾಡಿಬಿಡ್ತಿದ್ವು ಅಂತ ಲೇಖನ ಬರೆದಿದ್ದಾರೆ. ಅವ್ರದ್ದೊಂದು ಪುಸ್ತಕ ಇದೆ, ಶ್ಯೂರ್ಲಿ ಯುವರ್ ಜೋಕಿಂಗ್ ಮಿಸ್ಟರ್ ಫೈನ್ಮನ್ ಅಂತ. ಓದಬೇಕಾದ ಪುಸ್ತಕ. ಅವ್ರು ಲಾಸ್ ಅಲ್ಮಾಸಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ಬಿಡುವು ಸಿಗ್ತಿತ್ತಂತೆ. ಅವ್ರು ಕೆಲಸ ಮಾಡ್ತಿದ್ದು ಅತ್ಯಂತ ರಹಸ್ಯವಾದಂಥ ಅಣುಬಾಂಬು ತಯಾರು ಮಾಡೋ ಗುಂಪಲ್ಲಿದ್ದರು. ಹೊರಗಿನವರಿಗೆ ಇವ್ರು ಯಾರಿಗೂ ಈ ವ್ಯಕ್ತಿಗಳು ಯಾರು ಏನು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಫುಟ್ಬಾಲ್ ಸ್ಟೇಡಿಯಂ ಕೆಳಗಡೆ ಕೆಲಸ ಮಾಡ್ತಾಯಿದ್ರು, ಯಾರಿಗೂ ಗೊತ್ತಿಲ್ಲ, ಎಲ್ಲ ಗುಟ್ಟಾಗಿ ನಡಿಬೇಕು. ಆಗ ಫೈನ್ಮನ್ ನೋಡಿದರು, ಎಲ್ಲ ದಾಖಲೆಗಳನ್ನು ಭದ್ರವಾದ ತಿಜೋರಿಯಲ್ಲಿ ಇಡ್ತಾ ಇದ್ರು ಅಧಿಕಾರಿಗಳು ಅನ್ನೋದು ನೋಡಿದರು. ಅವಾಗೆಲ್ಲ ಮೋಸ್ಲರ್ ಕಂಪನಿ ಅಂತ ಇದು ಅಮೆರಿಕದಲ್ಲಿ ಭಾಳ ದೊಡ್ಡ ಕಂಪನಿ ಇದು. ಈ ನಮ್ಮ ಸಿದ್ದೇಶ್ವರ ಕಂಪನಿ ಅಂತ ಹೇಗಂತೀವಿ ಕರ್ನಾಟಕದಲ್ಲಿ, ಆ ಕಪಾಟ ಮಾಡುವಂಥದ್ದು ಭದ್ರವ ಕಪಾಟಗಳು ಅಂತ. ಹಾಗೆ ಅಲ್ಲಿ ಮಾಸ್ಲರ್ ಕಪಾಟ ಮಾಡಿದರೆ ತೆಗಿಯೋಕ್ಕೆ ಸಾಧ್ಯವೇ ಇಲ್ಲ. ಅವ್ನು ನಂಬರ್ ಲಾಕ್ ಇರ್ತಿತ್ತು, ಯಾವುದೋ ಸಂಖ್ಯೆ ತಿರುಗಿಸಿದ್ರೆ ಮಾತ್ರ ತೆಗಿಬೇಕು, ಅದನ್ನು ಭೇದಿಸೋದು ಸಾಧ್ಯ ಇಲ್ಲ ಅಂತ ಪ್ರತೀತಿ ಇತ್ತು. ಫೈನ್ಮನ್ ಅಂದರು, ನೋಡೋಣ ಹೇಗಿದೆ ಇದು ಅಂತ. ಆ ನಂಬರ್ ಕೀಲಿಗಳಿರ್ತಾವಲ್ಲ, ಅದೆಲ್ಲ ವಿಷಯ ತರಿಸ್ಕೊಂಡು ಪುಸ್ತಕ ಓದಿದರು. ಏನು ಪ್ರಯೋಜನ ಆಗಲಿಲ್ಲ. ಇವರು ಕೊಠಡಿ ಒಂದಂಥ ತಿಜೋರಿ ಇತ್ತು. ಸದಾ ಅದರ ಮುಂದೆ ಕೂತು ಆ ಸಂಖ್ಯೆಯನ್ನು ಹೇಗೆ ಕಂಡು ಹಿಡ್ಕೊಳ್ಳೋದು ಅಂತ ಪ್ರಯೋಗ ಮಾಡೋಕ್ಕೆ ಶುರು ಮಾಡಿದರು. ಒಂದು 5-6 ತಾಸುಗಳ ನಂತರ ಸಾವಿರಾರು ಸಂಖ್ಯೆಗಳ ಜೋಡಣೆಯಿಂದ ಬೀಗ ತೆಗಿತು. ಮತ್ತು ಹೊಸ ಪ್ರಯತ್ನ. ಹೀಗೆ 6 ತಿಂಗಳೊಳಗೆ ಫೈನ್ಮನ್ ಯಾವುದೇ ತಿಜೋರಿ ತೆಗಿಯೋಕ್ಕೆ ಸಾಧ್ಯ ಆಗಿತ್ತು. ಮಜಾ ಅಂದರೆ ಯಾರಿಗೂ ಗೊತ್ತಿಲ್ಲ ಅವ್ರು ಹಿಂಗಿದೆ ಅಂತ. ಒಂದು ಬಾರಿ ಆ ಸಂಸ್ಥೆ ಮುಖ್ಯಸ್ಥರು ಕೊಠಡಿಯಲ್ಲಿ ಇಲ್ಲದೆ ಹೋದಾಗ ಅವ್ರು ಕೊಠಡಿಗೆ ಹೋದ್ರಂತೆ. ಸೆಕ್ರೆಟರಿ ಕೇಳಿದ್ರಂತೆ, ಯಾಕೆ ಏನು ಮಾಡ್ತೀರಿ ಅಂತ. ಇಲ್ಲ, ನೋಡಬೇಕಾಗಿತ್ತು. ಏನು ನೋಡ್ತೀರಿ ಅಲ್ಲಿ ಒಳಗಡೆ? ಬರೀ ಸಾಲು ಹಿಡಿದು ಕಪಾಟಿದ್ದಾವೆ, ಅದರೆಲ್ಲ ಮುಖ್ಯವಾದ ಕಾಗದ ಪತ್ರಗಳಿದ್ದಾವೆ, ಅದನ್ನು ಲಾಕ್ ಹಾಕಿಟ್ಟಿರ್ತಾರೆ, ಒಳಗೆ ಹೋಗಿ ಇಲ್ಲ ನೋಡ್ಕೊಂಬರ್ತೀನಿ ಕಬರ್ಡ್ ಹಾಗೇನೆ ಅಂತ ಹೋದ್ರಂತೆ. ಒಳಗೆ ಹೋಗಿ 15 ನಿಮಿಷದಲ್ಲಿ ಒಂದು ಪೇಪರ್ ತೊಗೊಂಬಂದ್ರಂತೆ. ಒಂದು ಗುಡ್ಡೆ ಪೇಪರ್ ತಂದು ಅವ್ರ ಸೆಕ್ರೆಟರಿ ಮೇಲೆ ಹಾಕಿ, ಈ ಪೇಪರ್ ಭಾಳ ಮುಖ್ಯನಾ ಇವು ನೋಡಿ ಅಂದ್ರಂತೆ. ಆಕೆ ನೋಡಿ ಹಾರು ಜಿಗಿದ್ಲು. ಅಯ್ಯೋ, ಅತ್ಯಂತ ಮುಖ್ಯವಾದ ಕಾದು ಎಲ್ಲಿ ಸಿಕ್ತು ನಿಮಗಿದು ಅಂತ ಕೇಳಿದ್ರು. ಮುಖ್ಯಸ್ಥರು ಬಂದರು, ನೋಡಿ ಇವು ಹೊರ ತಂದಿದ್ದಾರೆ ಪೇಪರ್ ಇವರ. ಆತ ಆಕೆಗೆ ಬೈದರು, ನೀವು ಲಾಕ್ ಮಾಡಿಲ್ವ ಹಾಗಾದ್ರೆ ಸರಿಯಾಗಿ? ಲಾಕ್ ಮಾಡಿದ್ದೆ ಸರ್, ಯಾರಿಗೂ ತೆಗಿಯೋಕ್ಕೆ ಸಾಧ್ಯ ಇಲ್ಲ, ಆ ನಂಬರ್ ಲಾಕ್ ಮಾಡಿದ್ದೀನಿ ಅಂತ. ಅಧ್ಯಕ್ಷರು ಕೇಳಿದ್ರಂತೆ, ಮುಖ್ಯಸ್ಥರು, ಯಾಕೆ ತೆಗೆದ್ರಿ ಇದನ್ನು, ಎಲ್ಲಿ ತೆಗೆದ್ರಿ ಅಂತ ಕೇಳಿದ್ರಂತೆ. ಅದಕ್ಕೆ ಇವ್ರನ್ನ ಕೇಳಿದ್ರಂತೆ, ನೀವೇನೋ ಆ ತಿಜೋರಿ ಭಾಳ ಭದ್ರ, ತೆಗಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಜಂಬ ಕೊಚ್ಕೊಳ್ತಾ ಇದ್ರಲ್ಲ ಮೊನ್ನೆ ಮೀಟಿಂಗಲ್ಲಿ, ಅದಕ್ಕೆ ಇನ್ನು ತೆಗೆದಿದ್ದೀನಿ. ಈಗ ತೆಗಿಯೋಕ್ಕೆ ಏನು ತೊಗೊಂಡಿದ್ದೆ ಗೊತ್ತಾ? ಒಂದು ಹೇರ್ ಪೆನ್ನಿಂದ ನಿಮ್ಮ ಲಾಕ್ ಓಪನ್ ಮಾಡೋಕ್ಕೆ ಬಂತು ನನಗೆ, ಆದ್ದರಿಂದ ಇದನ್ನು ಭಾಳ ನಂಬ್ಕೋಬೇಡಿ, ಹೆಚ್ಚಿನ ಭದ್ರತೆ ಮಾಡಿ ಅಂತ ಹೇಳಿದ್ರಂತೆ. ಅದಕ್ಕೆ ಫೈನ್ಮನ್ನನ್ನು ಪರಮಾಣು ರಹಸ್ಯವನ್ನು ಬಯಲು ಮಾಡಿದಂಥ ವಿಜ್ಞಾನಿ ಮಾತ್ರ ಅಲ್ಲ, ತಿಜೋರಿಗಳ ರಹಸ್ಯವನ್ನು ಕೂಡ ಬಯಲು ಮಾಡಿದಂಥ ವಿಜ್ಞಾನಿ ಅಂತ ಕರೀತಾ ಇದ್ರು. ನೋಡಿ ಸ್ನೇಹಿತರೆ, ಪ್ರತಿಭೆ ಅನ್ನೋದು ಹೀಗೇನೆ. ಅದೆಂದಿಗೂ ಏಕಮುಖ ಆಗಿ ಇರೋದಿಲ್ಲ, ಹಲವು ದಿಕ್ಕಿನಲ್ಲಿ ವಿಜೃಂಭಿಸ್ತದೆ. ಅದಕ್ಕೆ ನಾನು ಹೇಳೋದು, ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕಡೆಗೆ ನಮ್ಮ ಪ್ರತಿಭೆ ಹರಡಲಿ.
ಯಾವುದರಲ್ಲಿ ಯಾರು ಚೆನ್ನಾಗಿದ್ದಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. 10 ಮುಖಗಳಲ್ಲಿ ಸಾಧನೆ ಮಾಡಿದವರನ್ನು ಕಂಡಿದ್ದೇವೆ. ಅದಕ್ಕೆ ರಿಚರ್ಡ್ ಫೈನ್ಮನ್ ಅತ್ಯಂತ ಉತ್ತಮ ಉದಾಹರಣೆ.